ಶಿವಶಕ್ತಿ ಟೇಲರಿಂಗ್ ಮೆಟೀರಿಯಲ್ಸ್ ಹಾಗೂ ಎಂಬ್ರಾಯ್ಡರಿ ಡಿಸೈನರ್ಗೆ ಸ್ವಾಗತ. ಇವತ್ತೊಂದು ಬ್ಲೌಸ್ನ ನಾನು ವರ್ಕ್ ಮಾಡಿದ್ದು. ಇದೊಂದು ಎಮರ್ಜೆನ್ಸಿ, ಪಾಪ ಬೆಳಗ್ಗೆ ಬೆಂಗಳೂರಿಂದ ಹುಡುಗಿ ಬಂದು ನಾಳೆ ಮದುವೆ ಐತಕ್ಕ, ನಂಗೆ ಇದು ಅರ್ಜೆಂಟಾಗಿ ಬೇಕಂದಕ್ಕೆ ಈ ಬ್ಲೌಸ್ನ ನಾನು ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 7:30 ಇವರಿಗೆ ಬ್ಲೌಸ್ನ ಅವ್ರ ಕೈಯಲ್ಲಿ ಕೊಟ್ಟೆ. ಅವ್ರು ನನಗೆ 3 ಗಂಟೆಗೆ ಮಧ್ಯಾಹ್ನ ಕೊಟ್ಟಿದ್ರು, ನಾನು 7:30 ಸಾಯಂಕಾಲ 7:30 ಅವ್ರ ಕೈಯಾಗ ಕೊಟ್ಟೆ. ಅವ್ರ ಡಿಸೈನ್ ಈ ಥರ ಸೆಲೆಕ್ಟ್ ಮಾಡಿದರು. ಅಂದರೆ ಬ್ಯಾಕ್ ಬೋಟ್ ನೆಕ್, ಫ್ರಂಟು ಈ ಸೈಡ್ ಕಟ್ ಬರೋವಂಥದ್ದು, ಸೈಡಲ್ಲಿ ಡಿಸೈನ್ ಬರೋವಂಥದ್ದು ಆರ್ಮ್ಸ್ ಒಳಗಡೆ. ಆಮೇಲೆ ಸ್ಲೀವ್ಸ್ ಎಲ್ಲ ಸಿಂಪಲ್ಲಾಗೇ ಇತ್ತು, ಪೂರಾ ಲುಕ್ ಏನಿರಲಿಲ್ಲ. ಇದಕ್ಕೆ ನಾನು ಚಾರ್ಜಸ್ ಬಂದು 750 ಮಾಡಿದೆ. ಅವ್ರ ಕಸ್ಟಮರು ಫಸ್ಟೇ ಈ ವರ್ಕ್ನ ಬೇರೆ ಕಡೆ ಹಾಕ್ಸಿದ್ರಂತೆ. ಅವ್ರು ನನಗೆ ಆಮೇಲೆ ಬಂದು ಹೇಳಿದರು. ಆಮೇಲೆ ಇದನ್ನ ಇಸ್ಕೋಬೇಕಾದ್ರೆ ಅವ್ರು ಹೇಳಿದರು, ಇಲ್ಲ ಮೇಡಮ್, ನಾ ಇದೇ ಡಿಸೈನ್ನ 1000 ರೂಪೀಸ್ಗೆ ಹಾಕ್ಸಿದ್ದೀನಿ ಬೇರೆ ಕಡೆ ಅಂತ ಹೇಳಿದರು. ನನಗೆ 250 ಲಾಸ್ ಮಾಡಿದ್ರು ಅವ್ರ ಕಸ್ಟಮರು. ಬೇಜಾರಾಯಿತು. ನಂದು ಭಾಳ ಕಡಿಮೆ ರೇಟಿಗೆ ಹಾಕ್ತಾಯಿದ್ದೀನೇನೋ ನಾನು ವರ್ಕ್ನ ಅಂತಲೂ ಫೀಲ್ ಆಯಿತು. ಇರಲಿ, ಪರವಾಗಿಲ್ಲ, ನಮ್ಮ ಕಸ್ಟಮರು ಪದೇ ಪದೇ ಇರ್ತಾರೆ ಅಂತ ಹೇಳಿ ಆ ವರ್ಕಿಗೆ ಹಾಕಿದ್ದೀನಿ, ಆ ರೇಟಿಗೆ ನಾನು ವರ್ಕ್ ಹಾಕಿದ್ದೀನಿ. ಅದನ್ನು ಅಲ್ಲೇ ಫ್ರೇಮ್ ಒಳಗಡೆ ಟ್ರಿಮ್ ಮಾಡಿ ವರ್ಕ್ನೆಲ್ಲ ಎಷ್ಟು ಫಾಸ್ಟ್ ಅಂದರೆ ಮಷಿನ್ನ 1000 ಸ್ಪೀಡಲ್ಲಿ ಇಟ್ಟಿದ್ದೆ ನಾನು. ಯಾಕಂದರೆ ಮಾರ್ನಿಂಗೇ ಮದುವೆ ಐತೆ ಅಂತ ಹೇಳಿದ್ರು ಅವರು. ಹಾಗಾಗಿ 1000 ಸ್ಪೀಡಲ್ಲಿ ಇಟ್ಟು ಮಷಿನ್ ಒಳಗಡೆ ಫ್ರಂಟ್ ವರ್ಕ್ ಆಗ್ತಾಯಿದೆ, ಬ್ಯಾಕ್ ನಾನು ಟ್ರಿಮ್ಮಿಂಗ್ ನಡೆಸಿದ್ದೆ. ಅದೇ ಥರ ಅಷ್ಟು ಟ್ರಿಮ್ ಮಾಡಿ ನೀಟಾಗಿ ಹೈಲೈಟಾಗಿ ಪರ್ಪಲ್ ಸೀರೆ ಇತ್ತದು, ಹೈಲೈಟ್ ಪರ್ಪಲ್ಲೇ ಮಾಡಿ. ಅದ್ರ ಜೊತೆನೇ ಮತ್ತೊಂದು ಬ್ಲೌಸಿಂದು 9ನೇ ತಾರೀಕು ಮದುವೆ ಇತ್ತು, ಆ ಬ್ಲೌಸಿಂದ ಲಟ್ಕನ್ಸ್ ಹಾಕೋದಿತ್ತು. ಅವ್ರ ಕಸ್ಟಮರ್ 8 ಗಂಟೆಗೆ ಬರ್ತೀನಿ ಅಂದರೆ ಅದನ್ನು ಆ ಬ್ಲೌಸಿನ ಜೊತೆನೇ ಮುಗಿಸ್ತಾ ಇದ್ದೆ. ಎರಡೂ ಫಾಸ್ಟಲ್ಲೇ ಇದು ವರ್ಕು. ಅವೆಲ್ಲ ಮುಗಿಸಿ ನನಗೆ ಖುಷಿಯಿಂದ ಆ ಕಸ್ಟಮರ್ಗೆ ನಾನು ಕೊಟ್ಟೆ. ಆ ಕಸ್ಟಮರ್ಸು ಕೂಡ ಖುಷಿಯಿಂದ ಇಸ್ಕೊಂಡ್ರು. ಅಕ್ಕ, ಭಾಳ ಫಾಸ್ಟಾಗಿ ಕೊಟ್ರಿ ನಮಗೆ. ಆ್ಯಕ್ಚುಲಿ ನಾಳೆ ಇದೆ, ಇವತ್ತು ನೈಟ್ ಇದನ್ನು ಅವರು ದೊಡ್ಡಮ್ಮನೇ ಸ್ಟಿಚ್ ಮಾಡ್ತಾರೆ, ಹಾಗಾಗಿ ಸ್ಟಿಚ್ ಮಾಡಿಸ್ತೀನಿ ಅಂತ ಅವ್ರು ದೊಡ್ಡಮ್ಮನೂ ಖುಷಿಯಿಂದ ನೇತ್ರ ಫಾಸ್ಟಾಗಿ ಕೊಟ್ಟರೆ ಅಂತ ಹೇಳಿದರು. ಈ ಥರ ನಿಮ್ಗೆ ಏನಾದ್ರು ಡಿಸೈನ್ಸ್ ಬೇಕಿದ್ದರೆ ಶಿವಶಕ್ತಿ ಟೇಲರಿಂಗ್ ಮೆಟೀರಿಯಲ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.